ನಾನಂತೂ ಸಿಗಾಕೊಂಡಿದೀನಿ ಬ್ರೋ. ಚೆನ್ನಾಯ್ತಾ? ಪಾಲಿಗೆ ಬಿಡ್ಬಾ, ಮನೆಗೆ ತಗೊಬಂದ್ಬಿಟ್ಯಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ಆಟ ಆಡೋಣ, ಮಜಾ ಮಾಡೋಣ ಅಂತೇಳಿ ರೆಸಾರ್ಟಿಗೆ ಬಂದಿದ್ದೀವಿ. ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ದೀವಿ. ನಾವು ಬಂದಿರೋದು ಯಾವ ರೆಸಾರ್ಟ್ಗೆ, ಏನು ಅದು ಕಂಪ್ಲೀಟ್ ಡೀಟೇಲ್ಸು ನಾವು ಹೇಳ್ತೀವಿ. ಫಸ್ಟು ನಾವು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹತ್ರ ಶೇರ್ ಮಾಡ್ಕೊತೀವಿ. ಬರ್ತಾ ಇದ್ದಂಗೆ ಟಿಕೆಟ್ ಎಲ್ಲ ತೊಗೊಂಡು ವೆಲ್ಕಮ್ ಡ್ರಿಂಕ್ ಕೂಡ ಕುಡಿದ್ವಿ. ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಾದಮೇಲೆ ನಾವೇನೇನು ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀವಿ. ಮೈಕ್ ಇಲ್ವಾ? ಕುಡಿ ನೀನು. ನಂಗೆ ನನ್ನ ಮಗು ಇಟ್ಕೊಡ್ತಾನೆ, ಸಾಕು. ಥ್ಯಾಂಕ್ ಯು. ಸಾಕು. ಹಾಯ್ ಮನೆ. ಹಾಯ್. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಹೆಂಗೆ ಕಾಣಿಸ್ತಿದ್ದಾರೆ. ಹಾಯ್ ಮಗ್ನೆ. ನೋಡಿ ಗಾಯ್ಸ್, ನನ್ನ ಮಗ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. ಮನೆ ಗಾಯ್ಸ್, ನಾನು ನೋಡಿ ಹೆಂಗ್ ರೆಡಿ ಆಗಿದ್ದೀನಿ ಅಂತ. ಸೊ ಫುಲ್ ಹಾಂ, ಬನ್ನಿ ಇವಾಗ ಹೋಗೋಣ. ಎಷ್ಟು ಎಂಜಾಯ್ ಮಾಡ್ತೀವಿ ಏನು ಗೈಸ್, ಬನ್ನಿ ಹೋಗೋಣ ಇವಾಗ. ಎಷ್ಟು ಎಂಜಾಯ್ ಮಾಡ್ತೀವಿ ಏನು ಅನ್ನೋದು ಈ ಕಂಪ್ಲೀಟ್ ಬ್ಲಾಗಲ್ಲಿ ಇರುತ್ತೆ. ನೋಡಿ, ಚೆನ್ನಾಗಿದ್ರೆ ಪಕ್ಕ ಈ ರೆಸಾರ್ಟ್ದು ನಿಮಗೆ ಕಳಿಸ್ತೀನಿ. ಲೊಕೇಶನ್ನು ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಕಮ್ ಆನ್ ಗೈಸ್, ಲೆಟ್ಸ್ ಗೋ. ಎಸ್ ನೋಡಿ ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ಅಂತ. ಆಮೇಲೆ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ರೂಲ್ಸ್ಗಳು ಬೇರೆ ಇದೆ. ಆಮೇಲೆ ಆಟ ಆಡೋಣ. ಮೈಕ್ ತೊಗೊಂಡೋಗಿದ್ಯಾ ನೀನು? ನಿಂದು ಕೇಳಿಸ್ತಾ ಇರುತ್ತೆ ಗೈಸ್. ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಮೇಲೆ ಆಟ ಆಡ್ತೀವಿ. ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ. ಗೇಮ್ ಅದನ್ನು ಮಾಡಬೇಕು ನಾನು, ಜಿಪ್ಲೈನ್ದು. ಅದು ಫುಲ್ ಇಷ್ಟ, ಮಾಡೇ ಮಾಡ್ತೀನಿ. ಇವಾಗ ಬನ್ನಿ ನೋಡೋಣ. ಹಾಂ, ನೀನಾ? ಹಾಂ, ನಿನಗಾಗುತ್ತಾ ಇದನ್ನ ಹತ್ತಕ್ಕೆ? ಇಷ್ಟವನೇ ಬೇಕಷ್ಟೆ. ಇರು ಮಾಡ್ತೀನಿ. ಇಲ್ಲಿ ಈ ಥರ ಹಿಂಗೆ ಪಿಚ್ ಹೋಗ್ಬೇಕಷ್ಟೆ. ಹೊಡಿಯೋ, ಸ್ಮೂತಾಗಿ ಹೊಡಿಯೋ. ಹಂಗೆ ಪಿಚ್ ಬಂದಾಗ ಹಿಂಗೆ ಹೊಡಿಬೇಕು ನಾವು. ಇರು, ಒಂದು ಸ್ವಲ್ಪ ಪಿಕಪ್ ಆಗಬೇಕು ಮೊನ್ನೆ. ತಲೆ ಹೊಡ್ಕೋತೀಯ ಮಗ. ಓಹ್, ನೋಡು
ಜೋರಾಗಿ ಹೊಡಿಬಾರ್ದಮ್ಮ, ಇಲ್ಲಿ ಟಚ್ ಆಗ್ಬೇಕು. ಇಲ್ಲಿ ಟಚ್ ಆಗ್ಬೇಕು, ಇಲ್ಲಿ ಈ ತರ ಸ್ಮೂತ್ ಆಗಿ ಹೊಡಿ. ಆ ತರ ಹೋಗೈತೆ. ಇರಾ ಆಡ್ಲಿ ತಿರ್ಸ್ಲಾ ಮುದ್ದೆ, ಇಲ್ಲಿ ಬಾರ, ಇಲ್ಲಿ ಜೋರಾಗಿ ಹೋಗ್ಬಿಡ್ಲಾ? ನೀಟಾಗಿ ಕುತ್ಕೋಬೇಕು. ಬಾ, ಕರ್ಕೊಂಬಂದ್ರೆ ಈ ಆಟನೇ ಆಡೋದು. ಅಯ್ಯೋ, ಈ ಆಟನೇ ಆಡೋದು. ಬಾ ಫಸ್ಟ್ ಅದು ಇದು ಮಾಡಕೋಣ ಗೈಸ್. ಇವಾಗ ನಾವು ಈ ಸೈಕಲಿಂಗ್ ಮಾಡೋಣ, ನೋಡೋಣ ಆಗುತ್ತಾ ಏನು. ನನಗೆ ಫಸ್ಟು ಇದ್ದಾರೆ, ಅಲ್ಲೋಗಿ ಬೆಲ್ಟಲ್ಲಿ ಹಾಕ್ಸ್ಕೊಂಡು ಆಮೇಲೆ ನಾವು ಹೋಗ್ತೀವಿ ಗೈಸ್. ಇವಾಗ ನನ್ನ ಹಸ್ಬೆಂಡ್ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾರೆ. ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಆಮೇಲೆ ನಾನು ಮಾಡ್ತೀನಿ. ಬೇಡ, ಇಲ್ಲಿಂದನೇ ನೋಡು. ಯಾಕೆ ಮನೆ ಗೈಸ್ ಇವಾಗ ಇದನ್ನ ಆಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ನೋಡೋಣ, ಖುಷಿ ಆಗುತ್ತೆ ಅಂದೆ. ಸ್ಪೆಕ್ಸ್ ತೆಗೆ ಮಗ್ನೆ, ಸ್ಪೆಕ್ಸ್ ಅಮ್ಮಂಗ್ ಕೊಡು ಆ ಕಡೆಯಿಂದ. ಬಿದ್ದು ಒದ್ದಾಡ್ತವನೆ. ಕೊಡು ಇಲ್ಲಿ ಪಾಪ, ನೀನ್ ಹೆಂಗ್ ಜಂಪ್ ಮಾಡಮ್ಮ. ಉಪ್ಪು ನೀನ್ ಕುಣಿತಿದ್ರೆ ನಾನೇ. ನೀನ್ ಕೈ ಬಿಡ್ಬೇಡ. ಮುಗೀತು. ಶೂ ಹಾಕೊಂಡು ಹೋಗಂಗಿರ್ಲಿಲ್ಲ ಅಲ್ಲಿಗೆ. ಇವಾಗ ಶೂ ಹಾಕೊಂಡ್ವಿ. ನಾನು ಹಾಕೊಂಡಿಲ್ಲ ಇನ್ನು. ಇನ್ನೂ ಹಾಕೊಂಡಿಲ್ಲ. ನೀವು ಕ್ಯಾಮ್ರಾ ಇಟ್ಕೊಳ್ರಿ. ಇಲ್ಲಿ ಹೆಂಗಿತ್ತು ಹೇಳು, ಹಂಗೆ ಹಿಡ್ಕೊ. ಕಾಲು ಬಂದೆ, ಬರೇ ಸ್ಪೆಕ್ಸ್ ಹಾಕು. ಆಕ್ಚುಲಿ ಇವಾಗ ವೆಯ್ಟ್ ಚೆಕ್ ಮಾಡಿ ಅಲ್ಲಿ ಹೋಗ್ಬೇಕಂತೆ. 70 ಅಂತ ಅಷ್ಟೇ ಲಾಸ್ಟ್ ಅಂತ. ಅದಕ್ಕೆ ನಮ್ಮ ಮನೆಯವ್ರು 70 ಇರೋದು. 70 ಇವನ್ 70 kg ಅವನೇ. ಎಷ್ಟಿರೋದು ನೀನು? ಇನ್ನೂ ಅದು ಆಡ್ಬೇಕು ಗೈಸ್. ಬೆಲ್ಟ್ ಇನ್ನೂ ಸಿಕ್ತಿಲ್ಲ. ತುಂಬಾ ಜನ ಇದ್ದಾರೆ. ಅದು ಸಿಕ್ಕಾದ್ಮೇಲೆ ಆಡ್ಬೇಕು. ನಿನಗಿಲ್ಲ ಸೈಕಲಿಂಗ್ ಮಾತ್ರನಾ? ಇದೆಯಾ ಜಿಪ್ ಲೈನ್? ಜಿಪ್ ಲೈನ್ ಇದ್ರೆ ಓಕೆ ಬಿಡು. ನಾನ್ ಮಾಡ್ಬೋದಲ್ಲ, ನಾನ್ ಮಾಡ್ಬೋದು ಸೈಕಲಿಂಗು. ನಾನ್ ಮಾಡ್ತೀನಿ. ಬಿದೋದ್ರೆ ಬೆಂಡ್ ಆಗ್ಬಿಡುತ್ತೆ ವೆಯ್ಟ್. ಅದು ಇಷ್ಟೇ ಕೆಜಿ ಇದು ಸ್ವಲ್ಪ ಸಪೋರ್ಟ್ ಮಾಡೋಣ. ಬಿಡು ಲೂಸ್ ಬಿಡು ಹೋಗ್ಲಿ. ನೋಡ್ ಕೈ ಎಳ್ಕ 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 ಹಿಂದಕ್ಕೆ ಎಳ್ಕ ಹಿಂದಕ್ಕೆ ಎಳ್ಕ. ಇನ್ನ ಇನ್ನ ಇಲ್ಲಿ ನಿಂತ್ಕೊಳ್ಳಿ. ಆಯ್ತಾ?
ಗೈಸ್ ಇಲ್ಲೋಡಿ ಗೈಸ್ ನಾಯಿ ಥರ ಚೈನ್ ಕಂಡು ಇವಾಗ ಹೋಗ್ತಾ ಇದ್ದೀನಿ ಜಿಪ್ ಲೈನ್ಗೆ. ನೋಡೋಣ ಹೆಂಗ್ ಬರುತ್ತೆ ಏನು ಅಂತ. ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ದಾರೆ, ಹೋಗ್ಬಿಟ್ಟು ಮಾಡ್ಕೊಂಡು ಬರೋಣ ಬನ್ನಿ. ಪಾಪ ಇಲ್ಲಿ, ಪಾಪ ಇಲ್ಲಿ ಮೇಲೆ ಮೇಲೆ. ನಿಂತ್ಕೊಳ್ಳಿ ಸಾಕು. ಒಂದು ಸ್ಟೆಪ್ ನಿಂತ್ಕೊಳ್ಳಿ. ನಿಂತ್ಕೊಂಡೆ. ಇಲ್ಲೇ ನಿಂತ್ಕೊಳ್ಳಿ, ಒಂದು ಸ್ಟೆಪ್ ನಿಂತ್ಕೊಳ್ಳಿ. ಹಾಂ ಸಾಕು. ಮೇಲ್ಗಡೆ ಇಟ್ಕೊಳ್ಳಿ ಒಂದು ಕೈ, ಭಯ ಆದರೆ. ಭಯ ಏನಾಗಲ್ಲ ಮುದ್ದು, ಆರಾಮಾಗಿ ಸರ್ ಇನ್ನೇನು ಬಿಟ್ಬಿಡ್ರಿ ಯಾವುದಾಗ್ಲಿ. ಈ ಕಡೆ ಆ ಕಡೆಯಿಂದ ಈ ಕಡೆ ಬಿಡ್ಬಾರ್ದಾ? ಬಿಡಂಗಿಲ್ಲ, ಬಿಟ್ಕೊಬಿಡಲ್ವಾ? ನನಗೆ ಹೆಂಗ್ ಗೊತ್ತು ಸರ್ ಇದು ಬೇಕಾಗುತ್ತಲ್ವಾ ಸರ್? ಇದು ಅದು ಆಡ್ಬೇಕು, ಇದು ಬೇಕಾಗುತ್ತೆ ತಾನೆ. ಸೈಕಲ್ದು ಹೋಗ್ಬೇಕಾಯ್ತು ನೀನು. ಗಾಯ್ಸ್ ಇವಳು ಹೋಗಂಗಿಲ್ಲ ಅಂತೆ ಗಾಯ್ಸ್. ಗಾಯ್ಸ್ 60 ಹೇಳಲ್ಲ ನನ್ನ ಏಜು, ಏಜ್ ಅಲ್ಲ 8. ಅಲ್ಲ ಗೈಸ್ 70 kg ಆಗಲ್ಲ. ಇವಾಗ ನೋಡಿದ್ರೆ ನನ್ನಷ್ಟು ಆಗಲ್ಲ ಅಂತಿದ್ದಾರೆ ಗೈಸ್. ಅಷ್ಟೇ ವೆಯ್ಟ್. ದೂರ ಇಡು, ನಿಮಿಷ ಮಾತಾಡುವಾಗ ನೀನ್ ಎಲ್ಲ ತೋರಿಸ್ತಿದ್ಯಾ ಗೈಸ್. ಇವಾಗ ನಮ್ಮ ಮನೆಯವರು ಅಲ್ಲಿಂದ ಬರ್ತಾರೆ, ಮನೆ ಚೆನ್ನಾಗೈತೆ, ಎಕ್ಸ್ಪೀರಿಯನ್ಸ್ ಮಾಡು. ನಾನು ಅಲ್ಲಿಂದ ಹಾ ತಲೆ ತಿರ್ಗಲ್ಲ, ಆರಾಮಾಗೈತೆ, ಏನು ಅಂತ ಅನ್ಸಲ್ಲ. ಆರಾಮಾಗಿ ಕೈ ಬಿಟ್ಕೊಂಡ್ ಬಾ ಮುದ್ದು ಮನೆ. ನೀನ್ ನನಗೆ ಹಿಂಗ್ ಮಾಡ್ಲಾ, ರೀಲ್ಸ್ಗೆ ಮಾಡ್ಲಾ? ನೀನ್ ಮಾತ್ರ ನನಗೆ ಇದಕ್ ಮಾಡ್ಬಿಟ್ಟೆ. ಅದೆಲ್ಲ ರೀಲ್ಸ್ಗೆ ಚೆನ್ನಾಗಿದ್ರೆ ಅದನ್ನು ಹಾಕ್ಬೋದಾಗಿತ್ತು. ಇನ್ನೊಂದ್ಸರಿ ಹೋಗ್ಬಾ ಗೈಸ್. ಇವಾಗ ನೀರ್ ಕುಡಿ ಗೈಸ್, ಇವಾಗ ನಮ್ಮ ಮನೆಯವ್ರು ಹೋಗ್ತಿದ್ದಾರೆ, ನೋಡೋಣ ಬನ್ನಿ. ಎಲ್ಲೋಯ್ತಿದ್ಯಾ ಗೈಸ್? ಇವಾಗ ನಮ್ಮ ಮನೆಯವ್ರಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಅವ್ರು ಬರ್ತಾರೆ ಇಲ್ಲಿ ಜಿಪ್ ಲೈನಲ್ಲಿ. ನೋಡೋಣ ಹೆಂಗ್ ಬರ್ತಾರೆ ಏನು ಅಂತ. ಫುಲ್ಲು ಬೆವ್ತೋಗ್ಬಿಟ್ಟಿದ್ದೀನಿ ಗೈಸ್. ಮೊನ್ನೆ ಹೋಗೋಣ, ಮೇಲೆ ಹೋಗ್ಬೇಕಿದೆ ಗೈಸ್. ಏನು ನೋಡಿ ತೋರಿಸ್ತೀನಿ, ಅಲ್ಲಿ ಹೋಗ್ಬೇಕು ಗೈಸ್. ಮನೆಯವರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಗೈಸ್ ಇವಾಗ ಆಗ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ. ಫುಲ್ಲು ಸೌಂಡ್. ಹೆಂಗಿತ್ತು ಮನೆ? ಹಾ ಹೆಂಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್ ನೀಟಾಗಿ ಹೇಳ್ಕೊಳಲ್ಲ ನೀನು. ಏನು ಅನ್ಸಿಲ್ವ? ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಬಂದ. ಏನು 2 ವೀಲರ್ ಅಲ್ಲ ಬಂದೆ. ಜಿಪ್ ಲೈನ್ಗೆ ಹೋಗ್ಬಿಟ್ಟು ಏನೂ ಅನ್ಸಿಲ್ಲ ಅಂತವ್ರು. ಅದಕ್ಕೆ ಅಂದೆ ಗೈಸ್, ಮೇಲಿಂದ ಎಗರಬೇಕಾಗಿತ್ತು ಏನಾದ್ರು ಅನಿಸ್ತಿತ್ತು ಅಂತ. ಗೈಸ್ ನನ್ನ ಮಗ ಪಾಪ, ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಗೈಸ್ ಇವಾಗ ಒಂದು ಕ್ರಿಕೆಟ್ ಇದನ್ನ ನಡ್ಸೋಣ ಅಂತ ಇದೀವಿ. ನೋಡೋಣ ಬನ್ನಿ, ಯಾರು ಗೆಲ್ತಾರೆ, ಯಾರು ಔಟ್ ಆಯ್ತಾರೆ ಅಂತ. ಏನ್ ಮನೆ ಇದೆಲ್ಲ ಹಾಕೊಂಡು ಕ್ರಿಕೆಟ್ ಆಡಕ್ ಹೋಗಂಗಿಲ್ಲ. ಫಸ್ಟ್ ಅದ್ ಆಡ್ ಮುಗಿಸ್ಬಿಡ್ಬೇಕು.
ಗೈಸ್ ಇವಾಗ ಅಪ್ಪ ಮಗ ಇಬ್ರು ವಾಲಿಬಾಲ್ ಆಡ್ತಿದ್ದಾರೆ. ನೋಡೋಣ ಬನ್ನಿ, ನಾವು ಜಾಯ್ನ್ ಆಗೋಣ. ಅಲ್ಲ ನೀನ್ ಆಡು. ಏ ಅಲ್ಲ ಕಣೋ, ನೀನು ಆಡ್ಬಾರೋ ನನ್ ಜೊತೆ. ಏ ಹಾಕು ಹಾಕು ನೀನು. ಅಷ್ಟು ಹೈಟ್ ಎಸಿದ್ರೆ ಆಗುತ್ತಾ? ಗೈಸ್ ಇವಾಗ ಕ್ರಿಕೆಟ್ ಆಡ್ತಾ ಇದೀವಿ. ನೋಡೋಣ ಬನ್ನಿ ಯಾರು ಔಟ್ ಆಗ್ತಾರೆ ಅಂತ. ನಾನು ಬೌಲಿಂಗ್ ಮಾಡ್ತೀನಿ, ಕೊಡ ಬಾಲು. ಗೈಸ್ ಬನ್ನಿ ಇವಾಗ ಯಾರು ಆಟನ ವಿನ್ ಆಗ್ತಾರೆ ಅಂತ ನೋಡೇ ಬಿಡೋಣ. ಪುಟಾಣಿ ಪುಟಾಣಿ ಆ ಬಲ್ಲೆ ಬಲ್ಲೆ ಇಡ್ಬಿಟ್ಟೆ, ಹೊಡ್ಬಿಟ್ಟೆ. ಇಲ್ಲ 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 ಇಲ್ಲ, ನಾನು ಟಚ್ ಆಗ್ಬಿಟ್ಟಿದ್ದೆ. ಸಿಕ್ಸ್ ಸಿಕ್ಸ್. ಇವಾಗ ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು. ಇವಾಗ ಸ್ವಲ್ಪ ವೀಡಿಯೋಸ್ ಕಾಲ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ವೀಡಿಯೋಸ್ ಕಾಲ್ ಮಾಡಿ ನನ್ನ ಪುಟಾಣಿಗೆ ಬೋರ್ ಏನಕ್ಕಂದ್ರೆ ಇಲ್ಲ ಅಷ್ಟು ಮಕ್ಳು ಆಟ ಆಡೋದಿಲ್ಲ. ನೀನೇ ಹೇಳು ಮಗ್ನೆ, ಹೇಳು. ಗಾಯ್ಸ್ ಇವಾಗ ಸ್ವಲ್ಪ ಫೋಟೋಶೂಟ್ ಮಾಡಿ. ಬೆಲ್ಟ್ ಬಿಚ್ಬಿಡೋಣ ಇನ್ನೆಂತಕ್ಕೆ. ಆಡ್ಬೇಕು ಅಂದ್ರೆ ಇವಾಗ ಆಡಕ್ ಶಕ್ತಿ ಇಲ್ಲ, ಫುಲ್ಲು ಸುಸ್ತಾಗಿ ಹೋಗೈತೆ ಗಾಯ್ಸ್. ಇವಾಗ ಆಡಕ್ ಶಕ್ತಿ ಇಲ್ಲ. ಈ ಬೆಲ್ಟ್ ಎಲ್ಲ ಹಾಕೊಂಡಿರೋದೆಲ್ಲ ಬಿಚ್ಬಿಟ್ಟು ಒಂದೆರಡು ಫೋಟೋ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ಬಿಡ್ತೀವಿ. ಪಾಲಿಗೆ ಬಿಡ್ಬಾ, ಮನೆಗೆ ತಗೊಬಂದ್ಬಿಟ್ಯಾ. ಗೈಸ್ ಮಕ್ಳಿಗೆ ಚೆನ್ನಾಗಿದೆ ನೋಡಿ ಜಿಪ್ ಲೈನ್. ಪಾಪ ಅವರು ಆಸೆ ಪಡ್ತಾರೆ ಅಂತ ಈ ತರ ಮಾಡಿದ್ದಾರೆ. ಗಾಯ್ಸ್ ಇವಾಗ ಇದನ್ನ ಆಡೋಣ ಅಂತ ಹೋಗ್ತಾ ಇದೀವಿ. ನೋಡೋಣ ಹೆಂಗಿದೆ ಅಂತ. ನಮ್ಮ ಮನೆಯವರು ನಾನು ಇಬ್ರು ಸೇರ್ಕೊಂಡು ವಿಡಿಯೋ ಮಾಡ್ತೀವಿ. ಹೆಂಗಿರುತ್ತೆ ನೋಡೋಣ, ಓಕೆನಾ? ನೀನ್ ಇಟ್ಕೋಬೇಕು ಕ್ಯಾಮ್ರಾ. ಇಲ್ಲಿ ನೋಡಿ ಮಗು ಬೇರೆ ಕ್ಯಾಪ್ ಕೊಟ್ಬಿಟ್ಟು ನಂಗೆ ಆಡ್ತೀಯ ನೀನು. ಗಾಯ್ಸ್ ನಮ್ಮ ಮನೆಯವ್ರಿಗೆ ಹೆವಿ ಭಯ. ನೋಡೋಣ ನಮ್ಮ ಮನೆಯವರು ಆಡ್ತಾರೋ ಇಲ್ಲ ಹಿಂದಕ್ಕೆ ಬಂದ್ಬಿಡ್ತಾರೋ ಅಂತ. ನಿಂಗೆ ಭಯ ತಾನೆ? ಭಯ ಇರೋರು ಅಲ್ಲಿಂದ ಹೋಗೋದು. ಗೈಸ್ ಇಲ್ಲಿ ಹಾಕೋದು, ಲಾಕ್ ಮಾಡ್ಕೊಳ್ಳೋದು ಇವಾಗ. ಅಷ್ಟೇ. ನಾನು ಹಿಂದೆ ಬರ್ತೀಯ? 2X ಹಿಡಿತಿದ್ದೆ ಎಷ್ಟೊತ್ತು. ಇವಾಗ ನೋಡೋಣ, ಹೋಗು. ವಿಡಿಯೋ ಹಿಡಿತೀನಿ ಅಂದೆ, ಹುಷಾರಾಗಿ ಹೋಗು. ಹಂಗೆ ಹಿಡ್ಕೊಂಡು ಹೋಗು ಅಂದೆ. ಹಂಗೆ ಪಾಪ ಅಪ್ಪ ನೀನು ಹೋಗಿ ತಲುಪಲ್ಲಿ. ಗೈಸ್ ಇಲ್ಲೊಂದು ವಿಡಿಯೋ ಮಾಡಕೊಂಡು ಹೋಗಕ್ಕಂತೂ ಆಗಲ್ಲ. ಎರಡು ಇಟ್ಕೋಬೇಕು ಕಣೋ, ಆ ಕಂಬಿ ಇಟ್ಕೊಳ್ಳೋದಲ್ಲ. ಆ ಕಡೆ ಈ ಕಡೆ ಇಟ್ಕೋಬೇಕು. ನೀನ್ ಎಲ್ಲ ತುತ್ತೀಯೋ ಅದನ್ನ ಇಟ್ಕೋಬೇಕು. ಹಂಗೆ ಹೋಗದೆ ಹೋಯ್ತಾ ಇದ್ಯಾ? ಬಾರಲೆ ಆಗಲ್ಲ. ಇದನ್ನ ಹಿಡ್ಕೊಂಡು ಹೋಗ್ಬೇಕು ತಾನೆ ನಾವು. ಇದನ್ನೇ ಹಿಡ್ಕೋಬೇಕು ಬಾ. ಗಾಯ್ಸ್ ಇವಾಗ ಇದಾಗಲ್ಲ. ಇಲ್ಲ ಇಲ್ಲ ಗಾಯ್ಸ್ ಆಗಲ್ಲ ಅಂತ ಅರ್ಧಕ್ಕೆ ತಗ್ಲಾಕೊಂಡಿದ್ರು. ನೀವು ಏನ್ ನೋಡಿದ್ರಲ್ಲ. ಇವಾಗ ಬನ್ನಿ ನಾವು ಅದನ್ನ ಆಡೋಣ. ಇದು ಟಫ್ ಇದೆ ಪಾಪ, ಅದು ಟಫ್. ಇಲ್ಲೋಗ್ಬೇಕು ನಾವು. ಇದನ್ನ ಲೂಸ್ ಮಾಡಿ ಯಾವಾಗ್ಲೂ ನೀನೋಯ್ತಿ ಅಂತ ಮುಂದೆ ಹೋಗ್ಬಿಡ್ತಾರೆ.
ಹಂಗೆ ಹೋಗ್ಬೇಕು. ನಾನು ಫೋನ್ ಇಟ್ಕೊಂಡು ಹೋಗ್ತಿದ್ದೀನಿ, ನೋಡೋಣ ಗಾಯ್ಸ್. ಗಾಯ್ಸ್ ಕೆಳಗಡೆ ನೋಡಿ ಗಾಯ್ಸ್, ಬಿದ್ರಂತೂ ನೇತಾಡ್ತಾ ಇರ್ತೀವಿ. ಆದರೆ ಇದು ಸ್ವಲ್ಪ ಹೈಟ್ ಕಮ್ಮಿನೇ ಗಾಯ್ಸ್. ಅಂದರೆ ನಿಮ್ಗೆ ಕ್ಯಾಮ್ರಾದಲ್ಲಿ ಹೈಟ್ ಕಮ್ಮಿ ಕಾಣಿಸ್ತೈತೆ, ಆದರೆ ನಾವು ಹೋಗಿದ್ದೀವಿ ಇಲ್ಲಿ ಗಾಯ್ಸ್ ಮೇಲೆ. ನಾನು ಹೋಗ್ತಿದ್ದೆ ಗಾಯ್ಸ್, ನಂಗೇನು ಭಯ ಇಲ್ಲ. ಅಲ್ವಾ, ನಂಗೆ ಭಯ ಇರಲಿಲ್ಲ ಮನೆ. ಬಾಯಿ ಮುಚ್ಚು, ಅಲ್ಲಿ ನಿಂತ್ಕೊಂಡು ನೇತಾಡ್ತಾ ಇತ್ತು, ಭಯ ಇಲ್ಲ. ನೀನಲ್ಲಿ ಹೋಗಿ ನಿಂತ್ಕೊಬಿಟ್ರೆ ನಂದ್ಯಾರು ಹಿಡಿತಿರ್ತಾವ ಅಮ್ಮ. ದಾರ ಹಿಡಿ, ಹಿಂಗಾರ ಬರ್ತೀನಿ. ರಾಣಿ ಮಹಾರಾಣಿ ಏನಿದೇನು ಕಷ್ಟ ಏನಿಲ್ಲ, ಈಸಿನೇ ನಡಿ, ಹುಷಾರಾಗಿ ಹೋಗು. ಆಮೇಲೆ ನಾನು ಬರ್ತೀನಿ, ರೀಲ್ಸ್ ಮಾಡು. ಹುಷಾರು, ವೆರಿ ಸಿಂಪಲ್ ಅಂತ ಕೆಳಗೆ ಬಿದ್ದೋಗ್ಬಿಟ್ಯಾ. ಗಾಯ್ಸ್, ನಮ್ಮ ಮನೆಯವ್ರದ್ದು ವಾಯ್ಸ್ ಕೇಳಿಸಲ್ಲ, ಯಾಕಂದ್ರೆ ಮೈಕ್ ನಾನು ಹಾಕೊಂಡಿದ್ದೀನಿ, ಅವ್ರು ಇನ್ನೊಂದು ಮೈಕ್ ಹಾಕೊಂಡಿಲ್ಲ. ನೋಡೋಣ ಇವಾಗ ಬ್ಯಾಕಮ್ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀನಿ. ಇದು ಹೆಂಗಿದೆ ಅಂತ ನೋಡಿ. ನಮ್ಮ ಮನೆಯವ್ರು ಹೆಂಗ್ ಬರ್ತಾರೋ ನೋಡ್ಬೇಕು. ಗಾಯ್ಸ್, ಇವಾಗ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ನೋಡೋಣ. ಫಸ್ಟ್ ನಾನೇ ಹೋಗ್ತೀನಿ. ಅಬ್ಬ ಇದೇ ಟಫ್ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ. ಹೌದಾ, ಬಾ ಮಗನೇ, ಈ ಕಡೆ ಬಾ. ಈ ಕಡೆ ಬಾ. ಈಗ ದೂರ ಹೋಗ್ಬೇಕಾರ, ಅಲ್ಲೋಗು ಅಲ್ಲೋಗು. ನನ್ನ ನೋಡಿಲಿ, ಈ ಕಡೆ ಬಾ. ಹಾ, ಅಲ್ಲಿಂದ ತೆಗಿ. ಹಾ, ಹಂಗೆ. ಓಕೆ, ಹಿಂಗೆ ಮೂವ್ ಮಾಡು. ಒಟ್ಕೊಡ್ಗೆ ಬರ್ಬೇಡ ಕಣ, ಹಂಗೆ ಗ್ಯಾಪ್ ಬಿಡು. ಒಟ್ಟೊಟ್ಟಿಗೆ ಬಂದ್ಮೇಲೆ ನನ್ನ ಪಕ್ಕದಲ್ಲಿ ನಿಂತ್ಕೋತವ್ನು, ಭಯ ನನ್ನ ಗಂಡಂಗೆ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ, ಸುಮ್ಮನೆ ನಾನಂತೂ ಸಿಗಾಕೊಂಡಿದ್ದೀನಿ ಬ್ರೋ. ಚೆನ್ನಾಯ್ತಿದು. ಹಾ, ಒಂಥರ ಪಾಪ. ದೂರ ಹೋಗೋ, ಅಲ್ಲಿ ನಿಂತ್ಕೊಂಡು ಒಂದ್ ಸೈಡ್ ನಿಂತ್ಕೊಂಡು ತೆಗಿಯೋ. ಫೈನಲಿ ಡನ್ ಗೈಸ್. ಇವಾಗ ಇದನ್ನ ಮಾಡ್ತೀವಿ ಪಾಪ, ಇದೊಂದು ಹಿಂಗೆ ತೆಗಿಯ. ಸಿಕ್ಕಾಬಿಡೆ ಸುಸ್ತಾಗ್ಬಿಟ್ಟೆ, ನನ್ನ ಸ್ಟಿಕ್ಕರ್ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಇವಾಗ ಊಟಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ ಇಲ್ಲಿ. ಇವಾಗ ಊಟಕ್ಕೆ ಈ ಥರ ಇರ್ಬೇಕು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ, ನೋಡೋಣ ಬನ್ನಿ ಏನೇನಿರುತ್ತೆ ಏನು ಅಂತ ನಿಮಗೂ ತೋರಿಸ್ತೀನಿ. ಊಟನೇ ಮಾಡೋಣ ನಡೆಯೋ, ಬನ್ನಿ ಗೈಸ್, ಹೋಗುವ. ಚೆನ್ನಾಗಿದೆ. ನೋಡಿ ಊಟ ಆ ಕಡೆ ಹೋಗು ಅಂದಲ್ಲ, ಅದಕ್ಕೆ ಬಂದೆ. ನೀನು ಒಬ್ಬನೇ ಕುತ್ಕೊ, ನಾನು ನನ್ನ ಗಂಡ ಕುತ್ಕೋತೀನಿ. ರೈಸ್ ನನ್ನ ಫೇವ್ರೇಟ್ ರೋಟಿ. ಪನ್ನೀರ್ ಇಷ್ಟ ನನಗೆ. ನಾನು ಚಿಕನ್ ಗ್ರೇವಿನ ಹೊಸ್ಕೊಂಡೆ, ನೀನು ಹೊಸ್ಕೊಂಡ. ಇದೆಲ್ಲ ನನ್ನ ಫೇವ್ರೇಟೆ. ಇಂದಿಷ್ಟು ನನ್ನ ಫೇವ್ರೇಟೆ ಆಯಿತಾ.
ಸುಸ್ತಾಗೋಗಿದ್ವಿ. ಅಂತೂ ಬಿರಿಯಾನಿ ಹಾಕ್ಸ್ಕೊಬಿಡು. ಆಮೇಲೆ ಗೋಬಿ ಕಬಾಬ್ ನನ್ನ ಫೇವ್ರೇಟ್ ಎರಡೂ ಸಕ್ಕತ್ತಾಗೈತೆ. ಟೇಸ್ಟ್ ಚೆನ್ನಾಗಿದೆ ಗೈಸ್. ಪನ್ನೀರಂತೂ ಚೆನ್ನಾಗೈತೆ. ಪನ್ನೀರ್ ಅಂತಲ್ಲ ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಇನ್ನು ಬಿರಿಯಾನಿ ಇದೆ, ಅದನ್ನು ಟೇಸ್ಟ್ ಮಾಡಿಲ್ಲ. ಇದೆಲ್ಲ ಚೆನ್ನಾಗಿದೆ ಕಣೆ, ಇದೆಲ್ಲ ಚೆನ್ನಾಗಿದೆ. ಬರ್ಬೇಕಂದ್ರೆ ಅಡ್ಜಸ್ಟ್ ಆಗ್ತೀನದೇ ಆಟ ಕಮ್ಮಿ ಅಷ್ಟಾಡಾಗೆ ಸುಸ್ತಾಯ್ತು. ಸುಸ್ತಾಗೋದು ಅದೊಂದು ಆಡೋಕ್ಕೆ ಸುಸ್ತಾಗ್ಬೇಕು. ಸೂಪರ್ ಐತೆ ಅಲ್ಲ ಸೂಪರಾ? ಏನು ಚೆನ್ನಾಗಿದೆ ಎಲ್ಲ. ನನ್ನ ಮಗನು ನೋಡಿ ಎಲ್ಲ ಹಾಕ್ಸ್ಕೊಂಡಿದ್ದಾನೆ. ಅವನು ಇಷ್ಟ, ಫುಡ್ಡಿ ಅವನು. ಫುಡ್ಡಿ ತಾನೆ. ಅಂದರೆ ಜಾಸ್ತಿ ಇಷ್ಟ. ನಾನ್ ವೆಜ್ ಅಂತ ಅಲ್ಲ, ನಮ್ಗೆ ಜಾಸ್ತಿ ಇಷ್ಟ. ಅಲ್ಲ ನಾನ್ ವೆಜ್ ಅಂತ ಅಲ್ಲ, ನನ್ನ ಮಗನಿಗೆ ವೆಜ್ ಅಲ್ಲ, ನಾನು ಫುಡ್ಡಿ ಅವನು ತಾನೇ ಮಗನೇ. ಎಲ್ಲ ತಿನ್ಬೇಕು, ಎಲ್ಲ ತಿನ್ನಬೇಕು, ಎಲ್ಲ ಇಷ್ಟ ಅವನಿಗೆ. ನಾನು ಒಂದಿದೆ ಇನ್ನೂ ಬೇಡ ಅಂತ ಹೇಳೋಲ್ಲ, ಎಲ್ಲ ಟೇಸ್ಟ್ ಮಾಡ್ತೀನಿ ಆ ಥರ. ಮನೆಗೆ ತಿನ್ಬಿಟ್ಟು ನೆಕ್ಸ್ಟ್ ಏನು ಅಂತ ಕಂಟಿನ್ಯೂ ಮಾಡ್ತೀನಿ. ಇದು ನೀರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಂ, ನೀರಲ್ಲಿ ಆಟ ಆಡುವಾಗ ಮನೇಲಿದ್ದೆ. ಇವಾಗ ಹೋಗಿ ರಸಮನ್ನು ಹಾಕ್ಸ್ಕೊಂಬಂದೆ. ನಮ್ಮ ಮನೆಯವರು ಗೀ ರೈಸ್ ಹಾಕ್ಸ್ಕೊಂಬಂದು ಎಲ್ಲ ಟೇಸ್ಟ್ ಮಾಡೋಣ ಅಂತ. ರಸಮ್ ಹಾಕ್ಸ್ಕೊತೀಯಾ? ಬಿರಿಯಾನಿ ರೈಸ್. ರೈಸ್ ನಾನಿವಾಗ ನಾವು ಮಾಮೂಲಿ ನಾನು ಬೇಳೆ ಸಾರು ಮಾಡ್ತೇನಲ್ಲ, ಬೇಳೆ ರಸಮ್ ಆ ಥರ ಚೆನ್ನಾಗಿದೆ. ನನ್ನ ಮಗ ಕೇಡಿ ನಂಬರ್ 1. ಏನು ತಿಂತಿದ್ದೀರಾ ಬಾಸು? ಪೈಸಾ ಪೈಸ ಅಲ್ಲ, ಅದು ಪಾಯಸ. ಚೆನ್ನಾಯ್ತಾ? ಒಂದು ಬೌಲು ಪೈಸಾ ಖಾಲಿ ಬಂದಿರ್ತೀರಿ ಅನ್ಸುತ್ತೆ. ಹ್ಞೂ, ಮತ್ತೆ ಹೋದ್ರೆ ಹಾಕಲ್ಲ ಅವರು, ಯಾಕೆ? ಒಂದೇ ಸಲ ಹಾಕೋದು. కాబట్టి ಸುಸ್ತಾಗೋಗ್ಬಿಟ್ಟಿದ್ದೀವಿ. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಇಲ್ಲೇ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ನಾವೇನಾದರೂ ಮಾಡಿರೋ ರೀಲ್ಸ್ ನಿಮಗೆ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ. ಇಲ್ಲಿ ಹೆಂಗೆ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್ ಅಂತ ಇದು, ಇನ್ಸ್ಟಾಗ್ರಾಮಲ್ಲೂ ಮಾಲಿನಿ ಮುತ್ತುರಾಜ್ ಅಂತ ಇರುತ್ತೆ. ನೀವೆಲ್ಲೇ ನನ್ನನ್ನು ಹುಡುಕ್ಬೇಕಂದ್ರೂ ಮಾಲಿನಿ ಮುತ್ತುರಾಜ್ ಅಂತ ಸರ್ಚ್ ಮಾಡಿದ್ರೆ ಸಿಗ್ತೀನಿ. ನಾನು ಮಾಡಿರೋ ರೀಲ್ಸ್ ಎಲ್ಲ ನೀವು ನೋಡ್ಬೋದು, ನಿಮಗೂ ಇಷ್ಟ ಆಗುತ್ತೆ. ನಾವು 3 ಜನನೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ, ಆಟ ಆಡ್ತೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಡ್ರೆಸ್ ತಂದಿದ್ದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಆಟ ಆಡೋಕೆ ಹೋಗ್ತೀವಿ. ಗೈಸ್ ನೋಡಿ ಗೈಸ್, ಎಂಜಾಯ್ಮೆಂಟ್ ಇಸ್ ಬಾಬಾ ಹುಷಾರು. ವೀಡಿಯೋ ತರಬಾರ್ದು ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವ್ರ ಪಾಪ ಆಡೋಕೆ ಬಿಟ್ಟು ಹೋಗಿ ತಗೊಂಬಂದವ್ರೆ. ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು, ವಿಡಿಯೋ ಮಾಡೋಣ ಅಂತ. ಪಾಪ ಏನ್ ಮಾಡ್ತಿದ್ಯಾ? ಸಾಕು ಸಾಕು. ವ್ಲಾಗ್ನ
ಇಲ್ಲೇ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಅಂತೂ ಮರಿಬೇಡಿ. ಕೀಪ್ ವಾಚಿಂಗ್. ಬಾಯ್ ಬಾಯ್.